ಕೆಲವೊಂದು ಸಲ ನಾವು ಆಡಿದ ಮಾತಿಗೆ ತಪ್ಪಬಾರ್ದು ಅಂತ ಅನಿಸುತ್ತೆ. ನಾವು ಯಾರಿಗಾದರೂ ಒಂದು ಮಾತನ್ನು ಕೊಟ್ಟಿರ್ತೇವೆ, ಆ ಮಾತನ್ನು ತಪ್ತೇವೆ, ಅಥವಾ ನಮ್ಮ ಕೆಲಸ ಆಗೋ ತನಕ ಅವರ ಮರ್ಜಿಯನ್ನು ಹಿಡಿತೇವೆ. ಅದಾದ ನಂತರ ಅವ್ರ್ಯಾರೋ ನಾವ್ಯಾರೋ ಅಂತ ಭಾವನೆಯಿಂದ ನಾವು ಬದುಕ್ತೇವೆ. ಆ ಒಂದು ಸಂದರ್ಭದಲ್ಲಿ ನಂಗೆ ನೆನಪಾಗೋದು ಪಂಜೆ ಮಂಗೇಶರಾಯರು ಬರೆದಿರುವಂತಹ ಕೊಳಲ ಜೋಗಿ. ಆ ಒಂದು ಕತೆ ತುಂಬ ನಂಗೆ ನೆನಪಿಗೆ ಬರುತ್ತೆ. ಆ ಕಥೆಯ ಮೂಲ ಉದ್ದೇಶನೂ ಕೂಡ ಆಡಿದ ಮಾತಿಗೆ ತಪ್ಪಬಾರ್ದು ಅನ್ನೋದು ಮೂಲ ಉದ್ದೇಶ ಅದೇ ಆಗಿದೆ. ಇಲಿಯೂರು ಅಂತ ಒಂದು ಊರು ಇರುತ್ತೆ. ಕೆಲವು ವರ್ಷಗಳ ಹಿಂದೆ ಇಲ್ಲಿ ಇಲಿಗಳ ಕಾಟ ಸಿಕ್ಕಾಪಟ್ಟೆ ಆಗಿರುತ್ತೆ. ಎಲ್ಲಿ ನೋಡಿದಲ್ಲಿ ಇಲಿಗಳು ಇರ್ತವೆ. ಅಡುಗೆ ಮನೆಯಲ್ಲಿ ತುಪ್ಪ, ಬೆಣ್ಣೆ, ಮೊಸರು ಎಲ್ಲವನ್ನ ಬೀಳಿಸ್ತಿರ್ತವೆ. ಎಲ್ಲವನ್ನ ತಿಂದು ಹಾಕೋ ಕೆಲಸ ಈ ಇಲಿಗಳದಾಗಿತ್ತು. ಸಣ್ಣ ಮಕ್ಕಳು ಊಟಕ್ಕೆ ಇನ್ನೇನು ಕುಳಿತಬೇಕು, ಇನ್ನೇನು ಒಂದು ತುತ್ತನ್ನು ಬಾಯಿಗೆ ತೆಗೆದುಕೊಳ್ಳೋದ್ರಲ್ಲಿ ಇಲಿಗಳು ಬಂದು ಆ ಬಟ್ಟಲನ್ನೇ ಖಾಲಿ ಮಾಡ್ತಾ ಇದ್ವು. ಬಡಿಸಿದ ಪಲ್ಯ, ಅಡುಗೆ ಮನೆಯಲ್ಲಿ ಅನ್ನದ ಪಾತ್ರೆ ಎಲ್ಲವನ್ನ ಅರೆವಾಸಿ ಮಾಡ್ತಾ ಇದ್ವು. ಈ ಇಲಿಗಳ ಕಾಟಕ್ಕೆ ಅಲ್ಲಿನ ಜನ ಸಾಕಾಗಿ ಹೋಗಿತ್ತು. ಮನೆಯ ಆಳುಗಳು ಹಾಸಿಗೆಯನ್ನು ಹಾಸಿ ಇನ್ನೇನು ಮಲಗಬೇಕೋ ಅಷ್ಟರಲ್ಲಿ ಇಲಿಗಳು ಬಂದು ಹಾಸಿಗೆ ಬಟ್ಟೆಗಳನ್ನು ಕಡಿದು ಅದರೊಳಗಿನ ಹತ್ತಿಯೆಲ್ಲ ಹೊರಗೆ ಹಾಕ್ತಾ ಇದ್ವು. ಇನ್ನೊಂದು ಮನೆಯವರು ದೇವಸ್ಥಾನಕ್ಕೆ ಉತ್ಸವಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಪೆಟ್ಟಿಗೆ ಒಳಗಿನ ಈ ಕಚ್ಚೆ ಪಚ್ಚೆ ಬಟ್ಟೆಗಳು, ಈ ಎಲ್ಲ ಜರಿ ಪಂಜೆಗಳನ್ನು ತೆಗೆದು ಇನ್ನೇನು ಧರಿಸ್ಕೊಳ್ಬೇಕು ಅಂತ ಅನ್ನೋಷ್ಟರಲ್ಲಿ ಇಲಿಗಳು ಬಂದು ಆ ಉಳಿದ ಬಟ್ಟೆಗಳನ್ನೆಲ್ಲ ಸಣ್ಣ ಸಣ್ಣ ಚೂರುಗಳು ಮಾಡಿಬಿಡ್ತವೆ. ರಾತ್ರಿ ಮಲಗಿದವರ ಕೈಕಾಲುಗಳ ಚರ್ಮವನ್ನು ಕೂಡ ಬಿಡೋದಿಲ್ಲ. ಹರಿತವಾಗಿ ಇಲಿಗಳು ಕಚ್ತಿರ್ತವೆ. ಇಲಿಗಳು ಮಾಡಿನ ಎಲ್ಲ ಈ ಹಳೆ ಮನೆಗಳಲ್ಲಿ ಕಟ್ಟಿಗೆ ಮನೆಗಳ ಮೇಲ್ಛಾವಣಿ ಇರ್ತಿತ್ತು. ಈ ಇಲಿಗಳೆಲ್ಲ ಬಂದು ಅವುಗಳನ್ನೆಲ್ಲ ಕಚ್ಚಿ ಬಾಗಿಲು, ಕಿಟಕಿಗಳು, ಕದಗಳು ಇನ್ನೇನು ಮುಟ್ಟೋಷ್ಟರಲ್ಲಿ ಬೀಳೋಷ್ಟು ಹಲಿಗೆ ಬಳೆಗಳ ಅಂತೆ ಕಾಣ್ತಾ ಇರುವಂತೆ ಮಾಡಿಬಿಡ್ತಾ ಇದ್ವು. ಯಾವ ರೀತಿಯಾಗಿತ್ತಂದರೆ ಈ ಇಲಿಯೂರಿನ ಜನರು ಈ ಇಲಿಗಳನ್ನು ಹಿಡಬೇಕು ಅಂತ ಬೋನ್ಗಳನ್ನು ತರಿಸಿದ್ರು, ಬಿಲ್ಲಿನ ಸರಿಕೆಗಳನ್ನು ತರಿಸಿದ್ರು. ಇವುಗಳನ್ನೆಲ್ಲ ತಿಂದವೇ ಹಾಳು ಮಾಡಿಬಿಟ್ಟಿದ್ವು. ಅಷ್ಟು ಇಲಿಗಳ ಕಾಟ ಸಾಕಾಗಿ ಹೋಗಿತ್ತು. ಇನ್ನು ಪ್ರಾಣಿಗಳನ್ನು ಸಾಕಿದ್ರು, ಬೆಕ್ಕು, ನಾಯಿಗಳನ್ನು ಸಾಕಿದ್ರು. ಆದರೆ ಇಲಿಗಳಿಗೆ ಹಿಡಿಯೋ ಶಕ್ತಿ ಆ ಬೆಕ್ಕು ನಾಯಿಗಳಿಗೆ ಇರಲಿಲ್ಲ, ಹಾಗೂ ಕೈಯಲ್ಲೂ ಸಿಗ್ತಾ ಇರಲಿಲ್ಲ. ಒಂದಿನ ಸಾಕಾಗೋಯ್ತು. ಎಲ್ಲ ಜನರು ಈ ಹಳ್ಳಿಯ ಗೌಡನ ಮನೆಗೆ ಹೋಗ್ತಾರೆ. ಈ ರೀತಿ ಸಂದರ್ಭಗಳು ಎದುರಾದಾಗ ಆ ಒಂದು ಸಮಯದಲ್ಲಿ ನ್ಯಾಯಾಲಯ, ಕೋರ್ಟು, ಕಚೇರಿ ಅಂತ ಏನಿರಲಿಲ್ಲ. ಊರ ಗೌಡನ ಹತ್ರ ಹೋಗಿ ಅವ್ರ ಮನೆ ಪಡಸಾಲಿಯಲ್ಲಿ ಎಲ್ಲರೂ ಕೂತ್ಕೊಳ್ತಾರೆ. ಎಲ್ಲರೂ ಆಲೋಚನೆ ಮಾಡ್ತಾರೆ, ಏನು ಮಾಡಬೇಕು, ಈ ಒಂದು ತೊಂದರೆಯನ್ನು ತಪ್ಪಿಸ್ಬೇಕಾಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಗೋಗರಿತಾರೆ. ಆಗ ಊರ್ಗೌಡ ಹೇಳ್ತಾನೆ, ಈ ಅವಾಂತರವನ್ನು ತಪ್ಪಿಸಿದವರಿಗೆ 200 ರೂಪಾಯಿದ ಚಿನ್ನದ ಕಡಗವನ್ನು ಕೊಡ್ತೀವಿ. ಅದನ್ನು ಕೊಟ್ಟು ಅವರನ್ನು ಗೌರವದಿಂದ ನಾವು ಬಹುಮಾನವಾಗಿ ನಾವು ಕೊಡೋಣ, ಇನಾಮಾಗಿ ಕೊಡೋಣ ಅಂತ ಹೇಳಿದಾಗ ಆ ಒಂದು ಸಮಯದಲ್ಲಿ ಈ ಊರು ಜನರು ಮತ್ತು ಗೌಡನ ಮನೆ ಹತ್ರ ಒಬ್ಬ ಸಾಧಾರಣವಾದಂತಹ ವ್ಯಕ್ತಿ ನಿಂತಿರ್ತಾನೆ. ಮೂಲವಾಗಿ ಜೋಗಿ ಅಂತ ಅವನನ್ನು ಎಲ್ಲರೂ ಗುರುತಿಸ್ತಿರ್ತಾರೆ. ಜೋಗಿ ಅಂತ ಅಂದರೆ ಯಾವಾಗಲೂ ಒಂದೇ ಊರಿನಲ್ಲಿ ಇರ್ತಾ ಇರಲಿಲ್ಲ. ಅವನಿಗೆ ಮನೆ ಮಾರು ಏನೂ ಇರಲಿಲ್ಲ. ಹಗಲೆಲ್ಲ ತಿರುಪೆ ಎತ್ತುತ್ತಿದ್ದ, ಭಿಕ್ಷೆಯನ್ನು ಬಿಡ್ತಾ ಇದ್ದ, ಕೊಟ್ಟಿದ್ದನ್ನು ತಿಂತಾ ಇದ್ದ, ಒಂದು ಮರದ ಕೆಳಗೆ ಅನ್ನ ಬೇಯಿಸಿ ಊಟ ಮಾಡ್ತಾ ಇದ್ದ. ರಾತ್ರಿ ಆದರೆ ಮರದ ಅಡಿಯಲ್ಲಿ ತಾನು ಉಟ್ಕೊಂಡ ಬಟ್ಟೆಯನ್ನು ಹಾಸಿ ಅಲ್ಲಿ ಮಲಗ್ತಾ ಇದ್ದ. ಮತ್ತೆ ಮಾರನೇ ದಿನ ಬೇರೆ ಊರಿಗೆ ಹೋಗುವಂತಹ ಪರಿಸ್ಥಿತಿ ಅವನದಾಗಿತ್ತು. ಇವನ ಪರಿಸ್ಥಿತಿನೇ ಇದ್ಮೇಲೆ ಆ ಗೌಡ ಹೇಳಿದ ಮಾತನ್ನು ಕೇಳಿಸ್ಕೊತಾನೆ. 200 ರೂಪಾಯಿಯ ಚಿನ್ನದ ಕಡಗವನ್ನು ಕೊಡ್ತಾರೆ ಅಂತ ಆಸೆ ಆಗುತ್ತೆ. ಬದುಕೋಕ್ಕೆ ಒಂದು ಯಾವುದಾದ್ರೂ ಒಂದು ಹಂಗನ್ನು ಸಿಗುತ್ತೆ. ಈ ಜೋಗಿಗೆ ಮೈ ಮೇಲೆ ಬಟ್ಟೆ ಕೂಡ ಸರಿಯಾಗಿರಲಿಲ್ಲ. ಒಂದು ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಕೊಳ್ತಾ ಇದ್ದ, ಇನ್ನೊಂದನ್ನು ಹೆಗಲಿಗೆ ಹಾಕಿಕೊಂಡು ರಾತ್ರಿ ಅದನ್ನೇ ಹಾಸ್ಕೊಳ್ತಾ ಇದ್ದ. ಅವನ ಬಳಿ ಒಂದು ಬಿದಿರಿನ ಕೊಳಲಿತ್ತು. ಕೊಳಲು ಅಂತಂದರೆ ಫ್ಲೂಟ್ ಅಂತ ಹೇಳ್ತೀವಲ್ಲ, ಈ ಕೊಳಲು ಇತ್ತು. ಅದನ್ನು ತುಂಬ ಚೆನ್ನಾಗಿ ಬಾರಿಸ್ತಾ ಇದ್ದ. ಮನೆ ಮನೆಗೆ ಬಾರಿಸುತ್ತಾ ತಿರುಗ್ತಾ ಇದ್ದ. ಅವನ ಸ್ವರವನ್ನು ಕೇಳಿದವರು ಯಾರೂ ಸುಮ್ಮನೆ ಇರ್ತಾ ಇರಲಿಲ್ಲ. ಏನಾದರೂ ಕೊಟ್ಟು ಕಳಿಸ್ತಾ ಇದ್ರು, ಯಾರೂ ಕೊಡದೆ ಹಾಗೆ ಇರ್ತಾ ಇರಲಿಲ್ಲ. ಈ ಕೊಳಲ ಜೋಗಿ ಗೌಡನ ಚಾವಡಿಯಲ್ಲಿ ಕೂತಿದ್ದವರನ್ನು ಕಂಡು ಅವ್ರ ಮಾತುಗಳನ್ನು ಕೇಳ್ತಾನೆ. ತಾನು ಇಲಿಗಳ ಕಾಟವನ್ನು ತಪ್ಪಿಸ್ತೇನೆ ಅಂತ ಓಡೋಗಿ ಆ ಗೌಡನಿಗೆ ಹೇಳಿಬಿಡ್ತಾನೆ.
ನೋಡಿ ಗೌಡ್ರೆ, ನಾನು ಈ ಇಲಿಗಳ ಕಾಟವನ್ನು ತಪ್ಪಿಸ್ತೀನಿ, ನನಗೆ ನೀವು ಇನಾಮು 200 ರೂಪಾಯಿ ಚಿನ್ನದ ಕಡಗವನ್ನು ನೀವು ಕೊಡಬೇಕು ಅಂತ ಹೇಳಿದಾಗ ಅವನ ಮಾತನ್ನು ಯಾರೂ ನಂಬಲಿಲ್ಲ. ಅವನ ಮಾತನ್ನು ನಂಬೋಕ್ಕೂ ಯಾರೂ ಇರಲಿಲ್ಲ. ಕಾರಣ ಅವನ ಪರಿಸ್ಥಿತಿ ಆ ರೀತಿ ಇತ್ತು. ಅವನೇ ನೋಡೋಕ್ಕೆ ಒಂಥರ ಇದ್ದ. ಇದರಿಂದ ಅವನ ಮಾತನ್ನು ಯಾರೂ ನಂಬಲಿಕ್ಕೆ ಹೋಗಲಿಲ್ಲ. ಆದರೆ ಅವನು ಒಂದು ವಿಚಿತ್ರ ರೀತಿಯಿಂದ ಕೊಳಲನ್ನು ಬಾರಿಸ್ತಾ ಮುಂದಾಗ್ತಾನೆ. ಆ ರಾಗವನ್ನು ಅದುವರೆಗೂ ಯಾರೂ ಅಲ್ಲಿ ಕೇಳಿರಲಿಲ್ಲ. ಒಂಥರ ರಾಗ ಅದು ವಿಚಿತ್ರ ಧ್ವನಿಯಿಂದ ಕೂಡಿತ್ತು. ಈ ವ್ಯಕ್ತಿ ಬಾರಿಸೋದನ್ನು ಕೇಳಿ 1, 2, 10, 20, 50, 100, 1000, ಲಕ್ಷ ಇಲಿಗಳು ಮನೆಯಿಂದ ಸಾಲು ಕಟ್ಟಿ ಸುತ್ತುವರಿತಾ ಬಂದವು. ಜನ ಗಾಬರಿ ಆಗ್ತಾರೆ. ಆಮೇಲೆ ಊರಗೌಡನ ಅಂಗಳದಲ್ಲಿ ಬೀದಿಗೆ ಇಳಿತಾನೆ ಅವನು ಬಂದು. ನಾನು ಬಾರಿಸ್ತಾ ಹೋಗ್ತೀನಿ, ನನ್ನ ಹಿಂದೆ ಇಲಿಗಳು ಬರ್ತಾವೆ ನೋಡಿ ಅಂತ ಹೇಳ್ತಾನೆ. ಕೊಳಲನ್ನು ಕೇಳಿ ನೆರೆಮನೆಯ ಇಲಿಗಳು ಬಂದು ಸೇರ್ತಾವೆ. ಬಿದಿರಿನ ಉದ್ದಕ್ಕೂ ಎಲ್ಲೆಲ್ಲಿ ಇಲಿಗಳಿರ್ತಾವೋ ಎಲ್ಲ ಬಂದು ದಾರಿಯಲ್ಲಿ ಸೇರ್ತಾವೆ. ಮನೆ ಮಾಡುಗಳಲ್ಲಿ, ಗೋಡೆ ಸಂದುಗಳಲ್ಲಿ, ಜಗಲಿಯ ಬಿಲದಗಳಲ್ಲಿ, ಕತ್ತಲೆಯ ಕೋಣೆಗಳಲ್ಲಿ ಎಲ್ಲ ಕಡೆ ಇಲಿಗಳು ಎಲ್ಲೆಲ್ಲಿದ್ವೋ ಅವೆಲ್ಲ ಬಂದು ಈ ಊರಗೌಡನ ಹತ್ರ ಈ ಕೊಳಲನ್ನು ಬಾರಿಸ್ತಾ ಇದ್ದಲ್ಲ ಈ ಜೋಗಿ ಹತ್ರ ಬಂದು ನಿಂತ್ಕೊಂಡ್ಬಿಡ್ತಾವೆ. ನೀವು ನಂಬೋದಿಲ್ಲ, ಆ ಊರಿನಲ್ಲಿ ಒಂದು ಬೀದಿಯಲ್ಲೂ ಕೂಡ ಇಲಿಗಳು ನಿಲ್ಲಿಲ್ಲ. ಇವನು ಮುಂದೆ ಬಂದು ನಿಂತಿದ್ದಾವೆ, ಕಾಲಿಡೋದಕ್ಕೂ ಸ್ಥಳ ಇಲ್ಲ. ಅಲ್ಲಿರೋ ಜನ ಗಾಬರಿಯಾಗಿದ್ದಾರೆ. ಈ ಇಲಿಗಳನ್ನು ಈ ಜೋಗಿ ಬಾರಿಸ್ತಾ ಕರೆದುಕೊಂಡು ಬಂದ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಜೋಗಿ ಹಾಗೆ ಕೊಳಲನ್ನು ಬಾರಿಸ್ತಾ ಊರಿನ ಹೊರಗಿರುವಂತಹ ಹಳ್ಳ, ಈ ಒಂದು ನೀರು ನಿಂತಿರುವಂತಹ ಸ್ಥಳ ಹಳ್ಳ ಇರುತ್ತೆ ಅಲ್ಲ, ಅಲ್ಲಿಗೆ ಹೋಗ್ತಾನೆ. ಅವನ ಹಿಂದೆ ಗುಂಪು ಗುಂಪಾಗಿ ಇಲಿಗಳೆಲ್ಲ ಬರ್ತಾ ಇವೆ. ಕೊಳಲನ್ನು ಬಾರಿಸ್ತಾ ಹಳ್ಳದಲ್ಲಿ ಇಳಿತಾನೆ. ಹಳ್ಳದಲ್ಲಿ ಹೋಗಿ ಇಳಿದು ಬಿಡ್ತಾನೆ. ಕೊಳಲಿನ ಸ್ವರವನ್ನು ಕೇಳಿದ ಮಂಕಾಗಿ ಇಲಿಗಳು ನೀರಿಗೆ ಇಳಿತಾವೆ. ಧಾರಾಳವಾಗಿ ಹೊಟ್ಟೆ ತುಂಬ ತಿಂದು ದಪ್ಪವಾಗಿದ್ದ ಇಲಿಗಳು ಕೂಡ ನಿಧಾನವಾಗಿ ಕುಣಿತಾ ಅವನ ಹಿಂದೆ ಬರ್ತವೆ. ಅವೆಲ್ಲವೂ ಬಂದು ಆ ನೀರಿನಲ್ಲಿ, ಆ ಕೊಳದಲ್ಲಿ ಬಂದು ಬಿದ್ದು ಅಷ್ಟು ಸತ್ತೋಗ್ತವೆ. ಎಲ್ಲ ಇಲಿಗಳು ಇವನ ರಾಗಕ್ಕೆ ಈ ಇಂಗ್ಲೀಷ್ನಲ್ಲಿ ಒಂದು ವರ್ಡ್ ಇದೆ, ಹಿಪ್ನೋಟೈಸ್ ಅಂತ, ಮಾರು ಹೋಗಿ ನೀರಿನಲ್ಲಿ ಹೋಗಿ ಬಿದ್ದು ಸಾವನ್ನಪ್ತಾವಲ್ಲ. ಇದಾದ ನಂತರ ಕೊಳಲ ಜೋಗಿ ನಿಧಾನವಾಗಿ ಹಳ್ಳದಿಂದ ಮೇಲಕ್ಕೆ ಬರ್ತಾನೆ. ಆ ನೀರಿನಿಂದ ಎದ್ದು ಬಂದು ಊರ ಗೌಡನ ಹತ್ರ ಬಂದು ಹೇಳ್ತಾನೆ. ಮೈದಾನದಲ್ಲಿ ಎಲ್ಲ ಜನ ನೋಡೋಕೆ ನಿಂತಿದ್ರು, ಈ ಇಲಿಗಳನ್ನು ಯಾವ ರೀತಿ ಜೋಗಿ ಕರ್ಕೊಂಡು ಹೊಂಟಿದ್ದಾನೆ ಅಂತ. ಅಲ್ಲಿ ಬಂದು ಗೌಡನ ಹತ್ರ, ಒಡೆಯ ನನ್ನ ಕೆಲಸ ತೀರ್ತು, ನನ್ನ ಇನಾಮ್ ಕೊಡ್ರಿ, ನೀವು ಹೇಳಿದ್ರಲ್ಲ 200 ರೂಪಾಯಿ ಚಿನ್ನದ ಕಡಗವನ್ನು ಕೊಡ್ತೀನಂತ ಹೇಳಿದ್ರಲ್ಲ, ಕೊಡಿ ಅಂತ ಕೇಳ್ತಾನೆ. ಈ ಜೋಗಿ ವೇಷದಲ್ಲಿ ನೋಡಿದ ಈ ಊರ ಗೌಡನಿಗೆ ಅಷ್ಟು ಬೆಲೆ ಇನಾಮ್ ಕೊಡುವ ಮನಸ್ಸಿರಲಿಲ್ಲ. ಏನಾದರೂ ಉಪಾಯದಿಂದ ಜೋಗಿಗೆ ಬೆದರಿಸಬೇಕು ಅಂತ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾನೆ. ಕೆಲಸ ಆಗೋತನ ಹೀಗೆ, ನಮ್ಮ ಕೆಲಸ ಆದರೆ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನೋದಕ್ಕೆ ಇವನ ಕತೆ ಸಾಕ್ಷಿಯಾಗುತ್ತೆ. ಅದೇ ರೀತಿ ಇಲ್ಲಿ ಗೌಡ, ಇಲಿಗಳು ಹೋದ್ವಲ್ಲ, ತೊಂದರೆ ಹೋಯಿತು, ಇವನಿಗೆ ಕೊಡಬೇಕು ಅಂತ ಎಲ್ಲೋ ತಿರ್ಕ, ನಿನಗ್ಯಾಕೆ ಬೇಕು ಇದೆಲ್ಲ, ಬಟ್ಟೆ ಬರೆ ನಿನಗೆಲ್ಲ ಬೇಕಲ್ಲ, ಅವೇ ನಿನಗೆ ಸರಿಯಾಗಿಲ್ಲ, ಇನ್ನು 200 ರೂಪಾಯಿಯ ಬೆಲೆಯ ಕಡಗ ಕೊಟ್ಟರೆ ಏನಾದರೂ ಅದನ್ನು ಕದ್ದುಬಿಟ್ಟಾರು, ಯಾರಾದರೂ ತಗೊಂಡು ಹೋಗ್ತಾರೆ, ನಿನಗೆ ಯಾಕಾದ್ರೂ ಗಲಾಟೆ, ನಿನ್ನ ಹೊಟ್ಟೆ ತುಂಬ ಊಟ ಸಿಕ್ಕರೆ ಸಾಕಲ್ಲ, ಸುಮ್ಮನೆ ಕಡಗದ ಆಸೆ ಬಿಟ್ಬಿಡಪ್ಪ ಅಂತ ಹೇಳ್ತಾನೆ. ನಮ್ಮ ಮನೆ ಬಚ್ಚಲದ ಹಿತ್ತಲಲ್ಲಿ ಅಲ್ಲೇ ಎಲ್ಲಾದರೂ ಕುಳಿತುಕೋ, ಮನೆಯವರು ಊಟ ಆದೊಡನೆ ನಿನಗೆ ಏನಾದರೂ ತಿನ್ನೋಕೆ ತಂದು ಕೊಡ್ತಾರೆ, ಅದನ್ನು ತಿಂದುಬಿಡು ಅಂತ ಹೇಳಿದಾಗ ಈ ಮಾತನ್ನು ಕೇಳಿ ಆ ಊರಿನ ಜನ, ಹೌದು ಗೌಡ್ರೆ, ನೀವು ಹೇಳೋದು ಸರಿಯಾಗಿದೆ, ಅವನಿಗೆ ಆ ರೀತಿಯೇ ಮಾಡಿದ್ರೆ ಒಳ್ಳೆಯದು ಅಂತ ಅಲ್ಲಿನವರು ಬೆಂಬಲ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಜೋಗಿಗೆ ತುಂಬ ಮನಸ್ಸಿಗೆ ವ್ಯಸನ ಆಯಿತು. ಯಾವ ರೀತಿ ಆಯಿತು ಅಂದರೆ, ಏನಪ್ಪ ಈ ಹೇಳಿದ ಮಾತನ್ನು ನಡೆಯುವುದಕ್ಕೆ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ವೋ ಅಂತ ಅನಿಸ್ಬಿಡೋಷ್ಟು ಬೇಜಾರಾಯಿತು. ಕೊಳಲನ್ನು ಬಾಯಿಗೆ ಮತ್ತೆ ಇಟ್ಕೊಂಡು ಬಾರಿಸೋಕ್ಕೆ ಪ್ರಯತ್ನ ಪಡ್ತಾನೆ, ಬಾರಿಸ್ತಾನೆ. ಆವಾಗ ಹೊರಟ ಸ್ವರ ಬೇರೆ ಆಗಿತ್ತು. ಅವ ಕೋಪದಿಂದ ಬಾರಿಸಲಿಲ್ಲ, ಮನಸ್ಸಿಗೆ ಬೇಜಾರಾಗುತ್ತೆ. ಇಲಿಗಳನ್ನೆಲ್ಲ ನಾನು ಕಾಟ ತಪ್ಪಿಸಿದೆ, ಆದರೆ ನನಗೆ ಈ ರೀತಿ ಪರಿಸ್ಥಿತಿ ಬಂತಲ್ಲ ಅಂದಾಗ ಆ ಕೊಳಲನ್ನು ಬಾರಿಸೋಕ್ಕೆ ಪ್ರಾರಂಭ ಮಾಡಿದಾಗ ಆಗ ಎಲ್ಲರೂ ಅಲ್ಲಿರುವಂತಹ ಊರ ಗೌಡ ಜನರು ಕುಣಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ.
ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆ ಮೈದಾನದಲ್ಲಿ ಕುಣಿತಿರ್ತಾರೆ. ಕೆಲವರು ಹಾಡೋದಕ್ಕೂ ಮುಂದಾಗ್ತಾರೆ. ಸಂತೆ ಮೈದಾನದಲ್ಲಿ ಗದ್ದಲ ಅಂದರೆ ಗದ್ದಲೆ. ಕಡೆಗೆ ಎಲ್ಲರಿಗೂ ಹಾಡಿ ಹಾಡಿ ಗಂಟಲು ನೋವಾಯಿತು, ಕುಣಿದು ಕುಣಿದು ಕಾಲು ನೋವಾಯಿತು, ಈ ಚಪ್ಪಾಳೆ ಬಾರಿಸ್ತಾ ಕೈ ನೋವಾಯಿತು, ಬೆವರು ಮೈಮೇಲೆ ಹರಿತಾ ಇದೆ, ಎಲ್ರಿಗೂ ತುಂಬ ನೋವಾಗ್ತಾ ಇದೆ ಕಾಲು. ಕೊಳಲ ಜೋಗಿ ಕೊಳಲನ್ನು ಬಾರಿಸುವುದನ್ನು ನಿಲ್ಲಿಸ್ತಾನೇ ಇಲ್ಲ. ಜನರು ಹಾಡುವುದಕ್ಕೂ ಬರ್ತಿಲ್ಲ, ಈ ಕಡೆ ಕುಣಿಯುವುದಕ್ಕೂ ಬರ್ತಿಲ್ಲ, ಆದರೂ ಕೂಡ ತಾಳ ಹಾಕ್ತಾ ಇದ್ದಾರೆ. ಸೋತು ಮಕ್ಕಳೆಲ್ಲ ನೆಲದ ಮೇಲೆ ಬಿದ್ದು ಹೋದ್ವು, ಹಿರಿಯರೆಲ್ಲ ನೆಲದ ಮೇಲೆ ಬಿದ್ದೋದ್ರು. ಈ ಊರಿನ ಮುಖಂಡರು ಹೇಳ್ತಾ ಇದ್ದಾರೆ, ಸಾಕು ಮಾಡಪ್ಪ ಜೋಗಿ, ನೀನು ಕೊಳಲನ್ನು ಬಾರಿಸೋದನ್ನು ಸಾಕು ಮಾಡು, ತಾಳ ಹಾಕ್ಲಿಕ್ಕೆ ಬರ್ತಾ ಇಲ್ಲ, ಕೈಯಲ್ಲಿ ಎಲ್ಲ ಗುಳ್ಳೆಗಳು ಬಂದ್ಬಿಟ್ಟಿವೆ, ಚಪ್ಪಾಳೆಯನ್ನು ಬಡಿದು ಕಾಲುಗಳು ಸತ್ತು ಹೋಗಿದ್ದಾವೆ ನಮ್ಮದು, ಸಾಕು ಮಾಡಪ್ಪ ಅಂತ ಕೇಳ್ತಾ ಇದ್ದಾರೆ. ಈ ಊರಗೌಡನಿಗೆ ದೊಡ್ಡ ಹೊಟ್ಟೆ ಇತ್ತು. ಊರಗೌಡ ಅಂದರೆ ತಿಂದು ಎಲ್ಲ ಮೈಯನ್ನು ಬೆಳೆಸಿದ್ದ. ಅವನು ಕೂಡ ಕುಣಿಲಾರದೆ ದಪ್ಪನೆ ಹೊತ್ಕೊಂಡು ಬಿದ್ದುಬಿಡ್ತಾನೆ. ಎರಡೂ ಕೈಗಳನ್ನು ಜೋಡಿಸಿ ಹೇಳ್ತಾನೆ, ಮಹಾರಾಯ ನಿನ್ನ ಚಿನ್ನದ ಕಡಗವನ್ನು ಕೊಡ್ತೇನೆ, ನೀನು ಕೊಳಲನ್ನು ಬಾರಿಸೋದನ್ನು ನಿಲ್ಸಪ್ಪ ಮಹಾರಾಯ ಅಂತ ಕೇಳಿದಾಗ ಇವನ ಸ್ಥಿತಿ ನೋಡಿ ಜೋಗಿಗೆ ಕನಿಕರ ಬರುತ್ತೆ. ಕೊಳಲ ಬಾರಿಸೋದನ್ನು ನಿಲ್ಲಿಸ್ಬಿಡ್ತಾನೆ. ಸ್ವಲ್ಪ ದಣಿವಾದ ಮೇಲೆ ಎಲ್ಲರೂ ಕುಳಿತುಕೊಂಡು ಕೊಳಲ ಜೋಗಿಗೆ ಇನಾಮು ಕೊಡುವುದಕ್ಕೆ 200 ವಂತಿಕೆ ಮಾಡಿ ಕೂಡಲೇ ಅವನ ಮುಂದಿಡ್ತಾರೆ. ತಗೋಪ್ಪ, ನಿಂದು 200 ರೂಪಾಯಿ ಕಡಗ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ತಗೋ ಅಂತ ಕೊಟ್ಟಾಗ ಜೋಗಿ ಮುಗುಳ್ನಗ್ತಾನೆ. ಆ ಜೋಗಿ ನಗು ಬರುತ್ತೆ ಅವನಿಗೆ. ಸ್ನೇಹಿತರೆ, ಇದಾದ ನಂತರ ಆ ಒಂದು ಜೋಗಿಗೆ ಎಲ್ಲ ಇನಾಮ್ ಕೊಟ್ಟ ನಂತರ ಅವನೊಂದು ಸಂದೇಶ ಕೊಡ್ತಾನೆ. ಇದು ನಮ್ಮ ಜೀವನಕ್ಕೆ ತುಂಬ ಮುಖ್ಯ ಆಗುತ್ತೆ ಅಂತ ನಾನು ಅನಿಸುತ್ತೆ. ನನ್ನ ಇನಾಮು ಏನು ಬೇಕಿಲ್ಲ, ನಿಮ್ಮ ಹಣವನ್ನು ಏನೂ ಬೇಕೇ ಇಲ್ಲ ನಮಗೆ, ಆದರೆ ನೀವು ನನಗೆ ಕೊಟ್ಟ ಮಾತಿನಿಂದ ನಾನು ಈ ರೀತಿ ಮಾಡಿದ್ರೆ ಹೊರತು ಯಾವ ದ್ವೇಷ ಹಾಗೂ ಯಾವ ಸಿಟ್ಟು ನನಗಿಲ್ಲ. ನಿಮ್ಮ ಊರ ಹೊರಗಿನ ಹಾಳುಗುಡಿಯನ್ನು ಇದೇ ಹಣದಿಂದ ಸರಿ ಮಾಡಿಸಿ ಅಂತ ಹೇಳ್ತಾನೆ. ನನಗೆ ಕೊಟ್ಟ ಹಾಗೆ ಮಾತು ಯಾರಿಗೂ ಕೊಡಬೇಡಿ, ಕಷ್ಟದಲ್ಲಿ ಬೀಳಬೇಕಾಗುತ್ತೆ ಅಂತ ಹೇಳ್ತಾನೆ. ಇನ್ನಾದರೂ ಆಡಿ ತಪ್ಪಬೇಡಿ, ಮಾತನ್ನು ಕೊಟ್ಟು ಆಡಿ ತಪ್ಪಬೇಡಿ, ನೀವು ಮೊದಲು ಸರಿಪಡಿಸ್ಕೊಳ್ಳಿ ಅಂತ ಅವರ ಮುಖದ ಮೇಲೆ ಹೊಡೆದಂಗೆ ಹೇಳೋಗ್ಬಿಡ್ತಾನೆ. ಅಂದಿನಿಂದ ಆ ಊರಿಗೆ ಇಲಿಯೂರು ಎಂಬ ಹೆಸರನ್ನು ತೆಗೆದು ಕೊಳಲೂರು ಅಂತ ಬದಲಾಯಿಸ್ತಾರೆ. ಜೋಗಿ ನೀಡಿದ ಸಂದೇಶವು ಅಷ್ಟೇ ಆಗಿತ್ತು. ನಮ್ಮ ಜೀವನದಲ್ಲೂ ಕೂಡ ಇದೇ ಆಗುತ್ತೆ. ಯಾರಾದರೂ ಯಾವುದಾದ್ರೂ ಒಂದು ಕೆಲಸವನ್ನು ಕೊಟ್ಟಾಗ ಅದನ್ನು ನಾವು ಸಂಪೂರ್ಣವಾಗಿ ಮಾಡ್ತೇವೆ, ಆದರೆ ಮಾಡಿದ ನಂತರ ಆಡೋ ಮಾತೇ ಬೇರೆ ಆಗುತ್ತೆ, ನಡೆದುಕೊಳ್ಳುವ ರೀತಿಯೇ ಬೇರೆ ಆಗುತ್ತೆ, ನಡೆಯುವಂತಹ ವರ್ತನೆಯೇ ಬೇರೆ ಆಗಿರುತ್ತೆ. ಆಗ ಅನಿಸುತ್ತೆ ಕೆಲಸ ಆಗೋತನ ಎಷ್ಟು ಚೆನ್ನಾಗಿ ನಮ್ಮನ್ನು ಗೌರವದಿಂದ ನೋಡಿಕೊಂಡ್ರು, ಆದರೆ ಕೆಲಸ ಆದಮೇಲೆ ಇಷ್ಟು ತಿರಸ್ಕಾರ ಭಾವನೆ ನಮ್ಮ ಮೇಲೆ ಯಾಕೆ ಬರುತ್ತೋ ಅಂತ ಅನಿಸುತ್ತೆ. ಆಗ ನಮಗೆ ಬೇಕಾಗಿರೋದು ತಾಳ್ಮೆ ಶಕ್ತಿ ಹಾಗೂ ಮುಂದಿನ ಒಂದು ಅನುಭವ ಈಗ ನಮಗೆ ಪಾಠ ಆಗುತ್ತೆ ಅಂತ ಕಲಿಬೇಕೇ ಹೊರತು ದ್ವೇಷ ಅಸೂಯೆಯಿಂದ ಎಲ್ಲವನ್ನ ಸಾಧಿಸೋಕೆ ಆಗೋದಿಲ್ಲ. ಈ ಕೊಳಲು ಜೋಗಿ ಮಾಡಿದ್ದು ಅದೇ. ಮುಂದಿನ ದಿನಗಳಲ್ಲಿ ಯಾರಿಗೂ ಈ ರೀತಿ ಮಾತನ್ನು ಕೊಟ್ಟು ತಪ್ಪಬೇಡಿ ಅಂತ ಸಂದೇಶ ನೀಡಿದನ ಹೊರತು ಅವ್ರ ಮೇಲೆ ಯಾವುದೇ ಕೋಪ ಅಸೂಯೆ ಕೊನೆ ತನಕ ಅವನಿಗಿರೋದಿಲ್ಲ. ಆದರೆ ಅವನು ಕೊನೆಗೆ ಸಂದೇಶವನ್ನು ಕೊಡ್ತಾನೆ, ಮಾತನ್ನು ತಪ್ಪಬೇಡಿ, ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ತಾನು ಮುಂದೆ ನಡೀತಾನೆ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಒಂದು ಅನುಭವದಿಂದ ನಾವು ಮುಂದೆ ನಡಿಬೇಕು ಅನ್ನೋದು ಹಾಗೂ ಕೊಟ್ಟಿದ್ದ ಮಾತನ್ನು ತಪ್ಪಬಾರದು ಅನ್ನೋದು ಈ ಒಂದು ಪಂಜೆ ಮಂಗೇಶರಾಯರ ಕಥೆ ನಮಗೆ ತುಂಬ ಸಂದೇಶವನ್ನು ನೀಡ್ತದೆ ಅಂತ ಹೇಳಬಹುದು. ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಹೊಸ ಕಥೆಯ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.